ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ, ಚೆನ್ನಾಗಿದೆಯಮ್ಮ ಆರ್ತಿ? ಅಲ್ಲ ಕಣಮ್ಮ, ಏನು ಇವಳು ಕತೆ? ನೀನಾದರೂ ಸ್ವಲ್ಪ ಬುದ್ಧಿ ಹೇಳಬಾರ್ದಾ? ಯಾರು ಅಮ್ಮಗ? ಇನ್ಯಾರು? ನನಗೆ ಯಾಕೋ ಅವಳನ್ನ ನೋಡ್ತಿದ್ರೆ ಭಯ ಆಗ್ತಿದೆ. ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮಾಡಿಕೊಂಡು ಗಂಡನ ಹತ್ರ ಮನಸ್ತಾಪ ಮಾಡ್ಕೋತಾಳೆ. ಹೀಗೆ ಆದರೆ ಅವಳ ಸಂಸಾರದ ಗತಿ ಏನು? ಪುಟ, ಯಾವುದಕ್ಕೂ ಒಂದ್ಸಲ ನೀನು ಅವಳ ಹತ್ರ ಫೋನ್ ಮಾಡಿ ಮಾತಾಡಪ್ಪ. ಮಾತಾಡಿದ್ದು ಆಯ್ತು, ಬುದ್ಧಿ ಹೇಳಿದ್ದು ಆಯ್ತು, ಏನ್ ಹೇಳಿದ್ರು ಕೇಳಲ್ಲ ಅಂತಾಳೆ. ನಿನ್ಗೆ ಗೊತ್ತಲ್ವಮ್ಮ ಅವಳ ಹಠ ಎಂತದ್ದು ಅಂತ. ನಾನಲ್ಲ, ಆ ದೇವ್ರು ಬಂದು ಹೇಳಿದ್ರು ಕೇಳಲ್ಲ ಅನ್ಸುತ್ತೆ ಬಿಡು. ಅಲ್ಲ ಕಣೆ, ನೀನೇ ಹೀಗೆ ಹೇಳ್ಬಿಟ್ರೆ ಯಾರು ಸಮಾಧಾನ ಮಾಡೋರು? ಅವಳ ಸಂಸಾರ ಹಾಳಾಗ್ತಿರೋದನ್ನ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಅಮ್ಮ, ನೀನೇನು ತಲೆ ಕೆಡ್ಸ್ಕೊಂಬೇಡ. ಸಾರ್ಥಕನ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನನ್ನ ಪ್ರಕಾರ ಅವರಿಬ್ರು ಜಗಳ ಇವತ್ತು ಕೊನೆ ಆಗ್ಬೋದು. ದೇವರ ಆಶೀರ್ವಾದದಿಂದ ಅಷ್ಟಾದ್ರೆ ಸಾಕಮ್ಮ. ಹೆಣ್ಮಕ್ಳು ಮದುವೆ ಮಾಡಿಕೊಂಡು ಗಂಡನ ಮನೆಯಲ್ಲಿ ಸುಖವಾಗಿದ್ರೆ ಅದು ತಂದೆ ತಾಯಿಗೆ ನೆಮ್ಮದಿ ಕೊಡುತ್ತೆ. ಅದೇ ಈ ಥರ ಜಗಳ ಮಾಡಿಕೊಂಡು ತವ್ರ ಮನೆ ಸೇರಿಬಿಟ್ರೆ ಆಗ ಜೀವನನೇ ಬೇಡ ಅನ್ಸ್ಬಿಡುತ್ತೆ ಕಣಪ್ಪ. ಅಮ್ಮ, ನೀನೇನು ಚಿಂತೆ ಮಾಡ್ಬೇಡ, ಆರಾಮಾಗಿರು, ಎಲ್ಲ ಒಳ್ಳೇದೇ ಆಗತ್ತೆ. ಆರ್ತಿ, ನಿನ್ನ ಹತ್ರ ಇನ್ನೊಂದು ವಿಷಯ ಕೇಳಬೇಕಾಗಿತ್ತು. ಅದೇ ಕಡೆ ನಿಮ್ಮ ಅತ್ತೆ ಅಂತ ಹೇಳ್ಕೊಂಡೊಬ್ಬರು ಬಂದಿದ್ದಾರಲ್ಲ, ವೇದಾಂತ ಅಮ್ಮ ಅಂತ, ಅವರು ನಿಜವಾದ ಅಮ್ಮ ಅಲ್ವಂತೆ? ಅದಕ್ಕೆ ಅಮ್ಮು ವೇದಾಂತ ಮಧ್ಯೆ ಜಗಳ ಆಗಿದೆಯಂತೆ. ನಮ್ಮ ಮನೆಗೆ ಬಂದಿದ್ದಾಳಲ್ಲ ಹೆಂಗಸು, ವಿಕ್ರಾಂತ್ ವೇದಾಂತ ತಾಯಿ ಅಂತ, ಅವಳು ಅವರ ಅಮ್ಮನೇ ಅಲ್ಲ. ಅಮ್ಮ, ನನಗೂ ಗೊತ್ತಿರ್ಲಿಲ್ಲ. ಅಜ್ಜಿ ಹೇಳಿದ್ಮೇಲೆ ನನಗೂ ಗೊತ್ತಾಗಿದ್ದು. ಇವಾಗ ಏನ್ ಮಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಅಮ್ಮ. ಅಲ್ಲ ಕಣೆ, ಈ ವಿಷಯನ ವೇದಾಂತ ಹತ್ರ ಹೇಳೋದಲ್ವಾ? ಯಾಕೆ ಎಲ್ಲರೂ ಸೇರಿ ವಿಷಯ ಮುಚ್ಚಿಡ್ತಿದ್ದೀರಾ? ಹೇಳ್ಬೋದಮ್ಮ, ಆದ್ರೆ ಭಾವನ್ ಬಗ್ಗೆ ನಿನ್ಗೆ ಗೊತ್ತಲ್ವಾ, ತಾಯಿ ವಿಷಯ ಬಂದ್ರೆ ಎಷ್ಟು ಎಮೋಷನಲ್ ಆಗ್ತಾರೆ ಅಂತ. ಇವಾಗ ಆ ವಿಷಯನ ಅವ್ರ ಹತ್ರ ಹೇಳಿದ್ರೆ ಅವ್ರ ಅದನ್ನ ಹೇಗ್ ತಗೊಂತಾರೆ, ಹೇಗ್ ಸಹಿಸ್ಕೊಂತಾರೆ ಅಂತಾನೆ ನಮ್ಗೆ ಗೊತ್ತಾಗ್ತಿಲ್ಲ. ಹಾಗಂತ ಸುಮ್ಮನೆ ಇರೋಕ್ಕಾಗಲ್ವಲ್ಲ ಆರ್ತಿ? ಹೀಗಾದರೂ ಮಾಡಿ ಈ ವಿಷಯನ ವೇದಾಂತ ತಿಳಿಸ್ಬಿಡ್ಬೇಕು. ಆರ್ತಿ, ಒಂದು ಕೆಲಸ ಮಾಡು, ವೇದಾಂತ ಹತ್ರ ಹೇಳೋಕ್ಕಾಗಲಿಲ್ಲ ಅಂದರೆ ಪರವಾಗಿಲ್ಲ, ವಿಕ್ಕಿ ಹತ್ರ ಹೇಳ್ಬಿಡು, ಅವನು ಅವ್ರ ಅಣ್ಣನಿಗೆ ಹೇಳ್ಕೊತಾನೆ. ಸರಿ ಅಮ್ಮ, ಆಯ್ತು, ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಒಳ್ಳೇದಾಗ್ಲಮ್ಮ. ಬಾಯ್ ಅಮ್ಮ. ವೈದೇಹಿ ಅವರೇ, ಇಲ್ಲಿ ನೋಡಿ, ಏನಾಯ್ತು ನಿಮ್ಗೆ? ವೈದೇಹಿ ಅವರು ತಲೆ ಸುತ್ತ ಬಿದ್ದಿದ್ದಾರೆ. ಬೇಗ ಯಾರಾದ್ರೂ ಬನ್ನಿ ಅಲ್ಲ. ವೈದೇಹಿ ಅವರೇ, ಇಲ್ಲಿ ನೋಡಿ. ಅಕ್ಕ, ಅಕ್ಕ ಏನಾಯ್ತಕ್ಕ? ಅಕ್ಕ ಮಾತಾಡಕ್ಕ. ಅಕ್ಕ ಏನಾಯ್ತಕ್ಕ ನಿನ್ಗೆ? ಅಕ್ಕ, ಅಕ್ಕ ಇಲ್ಲಿ ನೋಡಕ್ಕ. ಅಮ್ಮ ಏನಾಯ್ತಮ್ಮ ಅಕ್ಕನ್ಗೆ? ಏನಿಲ್ಲ ಸುಹಾಸಿನಿ, ನಾನು ಕುತೂಹಲಕ್ಕೆ 25 ವರ್ಷದ ಹಿಂದೆ ನಡೆದ ಘಟನೆಯನ್ನು ಕೇಳಿದೆ. ಅದು ಕೇಳ್ತಾ ಇದ್ದಾಗ ಹಾಗೆ ಬಿತ್ತೋಗ್ಬಿಡೋದಾ?
ಏನಮ್ಮ ನೀನು? ಅಕ್ಕನ್ಗೆ ಹಿಂದಿನ ಘಟನೆಗಳ ಬಗ್ಗೆ ನೆನಪು ಮಾಡಿದ್ರೆ ಆಗಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಎಷ್ಟು ಸಾರಿ ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳಲ್ಲ. ನಿನಗೆ ಹೇಗೆ ಬುದ್ಧಿ ಹೇಳ್ಬೇಕು ನನಗಂತೂ ಗೊತ್ತಿಲ್ಲ. ಸ್ವಲ್ಪ ಹೆಲ್ಪ್ ಮಾಡಿ. ಮಳ್ಳಿ ಅಂದ್ರೆ ಮಳ್ಳಿ. ಹಬ್ಬ, ನಾನೇ ಆ್ಯಕ್ಟ್ ಚೆನ್ನಾಗಿ ಮಾಡ್ತೀನಿ ಅಂದರೆ ನನಗೆಂತ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾಳೆ. ಇವಳನ್ನ ಇಷ್ಟಕ್ಕೆ ಬಿಡಲ್ಲ ಕಣೆ ನಾನು ನಿನ್ನ. ಅಲ್ಲ, ಫ್ಲ್ಯಾಶ್ ಬ್ಯಾಕ್ ಕತೆ ಕೇಳಿದ್ರೆ ಸಾಕು ಹಾಗೆ ತಲೆ ತಿರುಗಿ ಬಿದ್ದೋಗ್ಬಿಡ್ತಾಳಲ್ಲ. ಇವಳನ್ನ ಟೆರೆಸ್ ಮೇಲೆ ಕರ್ಕೊಂಡೋಗಿ ತುತ್ತು ತಿದಿಲಿ ನಿಲ್ಲಿಸ್ಬಿಟ್ಟು ಫ್ಲ್ಯಾಶ್ ಬ್ಯಾಕ್ ಕತೆ ಎಲ್ಲ ಕೇಳಬೇಕು. ಆಗ ತಲೆ ತಿರುಗಿ ಬಿದ್ದೋಗ್ಬಿಡ್ತಾಳೆ ಇರೋ ನೋಡಬೇಕು. ಹಂಗೆ ಬಿದ್ದರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮಾಡ್ತೀನಿ, ಹಾಗೆ ಮಾಡಬೇಕು ಪ್ಲ್ಯಾನ್. ಬೇಗ ಡಾಕ್ಟ್ರಿಗೆ ಫೋನ್ ಮಾಡಿ. ನಾನು ಮಾಡ್ತೀನಿ, ನೀ ಹೊರಡು. ಡಾಕ್ಟರ್ ಬಂದ್ಮೇಲೆ ಹೋಗ್ತೀನಿ, ನಾನು ಇಲ್ಲೇ ಇರ್ತೀನಿ. ಹೊರಡು ಅಂತ ಹೇಳಿದ್ನಲ್ಲ, ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ? ಹೊರಡು. ಏಳು ಚಂದ್ರ. ಚಂದ್ರ, ನಾಟಕ ಮಾಡಿದ್ ಸಾಕು, ಏಳು. ಚಂದ್ರ, ಏನಾಗಿದೆ ನಿಂಗೆ? ಅವಳ ಹತ್ರ ಯಾಕೆ ಬೇಡದಿರೋ ಪ್ರಶ್ನೆಗಳನ್ನ ಕೇಳ್ತೀಯ? ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡ್ತಿದ್ದೆ ನೀನು? ನನಗೇನೇ ಗೊತ್ತು ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ಟೆನ್ಷನ್ ಮಾಡ್ಕೊಳ್ತಾಳೆ ಅಂತ. ಅಮ್ಮ, ಯಾಕೆ ಹೀಗೆ ಮಾಡ್ತೀರಾ? ಸುಮ್ಮನೆ ರೇ, ಡೌರಾಣಿ ಸುಮ್ಮನೆ ಡವ್ ಮಾಡ್ತಾ ಇದ್ದಾಳೆ ಅಷ್ಟೇ, ಏನು ಗೊತ್ತಾಗಲ್ಲ. ಸುಮ್ಮನಿರಿ ನೀವು. ಅಯ್ಯೋ ಬಿಡಿ, ಬರೀ ಡವ್ ಮಾಡಿರೋದಷ್ಟೇ. ಈಗ ಹೋಗಿ ನೋಡು, 5 ನಿಮಿಷಕ್ಕೆ ಎದ್ದು ಕೂತಿರ್ತಾಳೆ. ಸುಹಾಸಿನಿ, ಆ ಮುಖ್ಯ ನಾನು ಯಾರು ಅಂತ ತಿಳ್ಕೋಬೇಕು ಅಂತ 25 ವರ್ಷದಿಂದ ಏನಾಯ್ತು, ದೀಪಾವಳಿ ಹಬ್ಬದ ದಿನ ಬೆಂಕಿ ಏನಕ್ಕೆ ಬಿತ್ತು ಅಂತ ನನ್ನನ್ನು ಎಂಕ್ವೈರಿ ಮಾಡ್ತಿದ್ಲು. ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಅದಕ್ಕೆ ಈ ನಾಟಕ ಮಾಡಿದೆ. ಆ ಮುದುಕಿ ಇಲ್ಲ ಅಂದಿದ್ರೆ ನನಗಿವತ್ತು ಬಾಯಿ ಬಿಡಿಸ್ಬಿಟ್ಟಿರೋಳು. ಇದ್ದಕ್ಕಿದ್ದ ಹಾಗೆ ಯಾಕೆ ಅಮ್ಮ ಇಷ್ಟು ಜೋರಾಗ್ತಾ ಇದ್ದಾಳೆ? ಆ ವೈದೇಹಿ ಏನಾದರೂ ಹೇಳಿರಬಹುದಾ? ಒಂದು ವೇಳೆ ಅವಳೇನಾದರೂ ಹೇಳಿದ್ರೆ ಚಂದ್ರ ಜಾಸ್ತಿ ದಿನ ಇಲ್ಲಿರಕ್ಕಾಗಲ್ಲ. ಮೊದಲೇ ಅಮ್ಮನ ಬಾಯಿಗೆ ಬ್ರೇಕೇ ಇಲ್ದ ಹಾಗೆ ಮಾತಾಡ್ತಾಳೆ. ಆಮೇಲೆ ವೇದಾಂತ್ಗೆ ಏನಾದರೂ ಹೇಳಿದ್ರೆ ಎಲ್ಲರೂ ಸಿಕ್ಕಾಕೋಬೇಕಾಗತ್ತೆ. ಸರ್, ಮೇಡಮ್ ಬನ್ನಿ, ಇಲ್ಲಿ ಬನ್ನಿ ಬನ್ನಿ.
ಯಾರಲ್ಲಿ? ನಾನೇ ಇಲ್ಲಿ. ನನಗೆ ಚಮಕು. ಹೋಗಿ ರೊಮ್ಯಾಂಟಿಕ್ ಸಾಂಗ್ ಪ್ಲೇ ಮಾಡಿ. ಅದೇ ಸಾಂಗ್ ಪ್ಲೇ ಮಾಡಿ. ನನಗೆ ಇದನ್ನ ಯಾರು ತರ್ಸಕ್ ಹೇಳಿದ್ದು? ಇದನ್ ತಿಂದ್ರೆ ನಾನು ಕರ್ಗೋಗ್ಬಿಡ್ತೀನಿ ಅಂತನಾ? ಇದನ್ನ ನಾನು ಆರ್ಡರ್ ಮಾಡಿಲ್ಲ. ಇವನೇ ಆರ್ಡರ್ ಮಾಡಿ ಸುಳ್ಳು ಹೇಳ್ತಿದ್ದಾನೆ, ಸುಳ್ಬುರ್ಕ. ನೋಡಿ, ಸುಮ್ಮನೆ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ನಾವು ಐಸ್ ಕ್ರೀಮ್ ಆರ್ಡರ್ ಮಾಡಿಲ್ಲ. ಕಾಂಪ್ಲಿಮೆಂಟ್ರಿ ಸರ್. ಇಟ್ಸ್ ಓಕೆ. ಏನ್ ಬಾಸ್ ಕನ್ಸ್ ಕಾಣ್ತಾ ಇದ್ದೀರಾ? ನಾವು ಬಂದಿರೋದು ಅಫಿಷಿಯಲ್ ಮೀಟಿಂಗಿಗೋಸ್ಕರ, ಪರ್ಸನಲ್ ಡಿನ್ನರ್ಗಲ್ಲ. ಶ್ರೀಕಾಂತ, ಮರ್ಯಾದೆ ಕಳೆದಕ್ಕೆ ಹೇಗೆ ಮಾಡ್ತೀರಾ? ನಾನೇನ್ ಮಾಡ್ದೆ ಬಾಸ್?
MD ಬರೋದು ಲೇಟ್ ಆಗುತ್ತೆ ಅಂತಿದ್ರೆ ಸ್ವಲ್ಪ ಲೇಟಾಗಿ ಬರ್ಬೋದಿತ್ತಲ್ಲ. ಈ ಕಂಪನಿ ಶುರು ಮಾಡಿದ್ರಿಂದ ಜೊತೆಗೆ ಇದೆ. ಪ್ರೋಗ್ರಾಮಿಂಗ್ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನಿಮಗೆ. ನಿಂತ್ಕೊಂಡಿದ್ರೆ ಮುಖ ನೋಡ್ತಿದ್ದೀರಾ. ಹೋಗಿ ಫೋನಲ್ಲಿ ವಿಚಾರಿಸಿ. ಲೇಟ್ ಆದರೆ ಹೊರಡೋಣ. ಸರಿ ಬಾಸ್, ಈಗಲೇ ಕೇಳ್ಕೊಂಬರ್ತೀನಿ. ಈ ಅಪ್ಪ ಬೇರೆ ಫೋನ್ ಎತ್ತಾ ಇಲ್ವಲ್ಲಪ್ಪ. ಇವ್ರಿಗೆ ಬಡವ್ರ ಮಕ್ಕಳನ್ನ ನೀರಿಗೆ ತಳ್ಳಿ ಆಳ ನೋಡೋ ಅಭ್ಯಾಸ. ಬಾಸ್ ನೋಡಿದ್ರೆ ನಾನು ರಕ್ತ ಕುಡಿಬೇಕು ಅಂತ ಕಾಯ್ತಾ ಇದ್ದಾರೆ. ಅದಕ್ಕೆ ಅವ್ರು ಇನ್ನೊಂದು ನಂಬರ್ಗೆ ಮಾಡ್ಬಿಡೋಣ. 812. ಹಲೋ, ಸಾರ್ಥಕ್ ಸರ್, ನಿಮ್ಗೆ ಏನಾದ್ರೂ ನನ್ನ ಮೇಲೆ ಕೋಪ ಇದ್ರೆ ಒಂದೇ ಸಲ ಮರ್ಡರ್ ಮಾಡಿ ಸೇಡ್ ತೀರಿಸ್ಕೊಂಡ್ಬಿಡಿ. ಆದ್ರೆ ಈ ತರ ಮಾತ್ರ ಮಾಡಬೇಡಿ. ಯಾಕ್ರಿ ಏನಾಯ್ತು ಈಗ? ಮತ್ತೆ ಇನ್ನೇನಾಗ್ಬೇಕು, ಬಾಸು ಇಲ್ಲಿ MD ಇನ್ನ ಬಂದಿಲ್ಲ ಅಂತ ಒಳ್ಳೆ ಮೈ ಮೇಲೆ ದೆವ್ವ ಬಂದಿರೋರಂಗ ಆಡ್ತಾ ಇದ್ದಾರೆ. ಹೌದಾ? ಹಾಗಿದ್ರೆ ನೀವೊಂದು ಕೆಲಸ ಮಾಡಿ, ನೀವು ಅವ್ರ ಹತ್ರ ಏನು ಹೇಳಕ್ ಹೋಗ್ಬೇಡಿ, ಡೈರೆಕ್ಟ್ ಆಫೀಸಿಗೆ ಬನ್ನಿ. ನಿಮ್ ಮಾತು ಕೇಳ್ಕೊಂಡು ಆಫೀಸ್ ಹತ್ರ ಬಂದ್ರೆ ನಾನು ಮರ್ಡರ್ ಆಗೋದ್ ಗ್ಯಾರಂಟಿ. ಅದೆಲ್ಲ ಏನು ಮಾಡಲ್ಲ. ಹಾಗೇನಾರ ಆದ್ರೆ ನಾನು ನೋಡ್ಕೊಳ್ತೀನಿ, ಬನ್ನಿ. ಓಕೆ, ಏನೋ ನಿಮ್ಮ ಮಾತು ಮೇಲೆ ನಂಬಿಕೆ ಇಟ್ಟು ಬರ್ತಾ ಇದ್ದೀನಿ. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನೀವು ಸಹಾಯಕ್ಕೆ ಬರಬೇಕು. ಸರಿ 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 ಸರಿ, ಏನೋ ಮಾಡೋಣ, ಬನ್ನಿ. ಸಾರ್ಥಕ್ ಸರ್, ಫಸ್ಟ್ ಟೈಮ್ ಕಾಲ್ ಮಾಡಿದಾಗ ನೀವು ಕಾಲ್ ಪಿಕ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಬೈಕ್ ಹೋಗ್ಬಿಟ್ಟೆ. ದಯವಿಟ್ಟು ಆ ಕಾರಣಕ್ಕೋಸ್ಕರ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಸಹಾಯಕ್ಕೆ ಬರದೇ ಇರಬೇಡಿ. ದಯವಿಟ್ಟು ಸಹಾಯಕ್ಕೆ ಬನ್ನಿ. ಹಾ, ಬನ್ನಿ ಬನ್ನಿ. ಆದ್ಯ, ನಮ್ಮ ಪ್ಲಾನ್ ವರ್ಕೌಟ್ ಆಗ್ತಿದೆ ಅನ್ನಿಸ್ತದೆ. ನಾವು ಅಂದ್ಕೊಂಡಾಗಿ ಅವರಿಬ್ರು ಜೊತೆಗಿದ್ದಾರೆ. ಎಲ್ಲ ನಮ್ಮ ಪ್ಲಾನ್ ಪ್ರಕಾರನೇ ಆದರೆ ನಾವು ಸೇಫ್ ಆಗೋದು ಗ್ಯಾರಂಟಿ. ಅಷ್ಟು ಈಸಿಯಾಗಿ ಸೇಫ್ ಅಂತ ಅನ್ಕೋಬೇಡಿ. ವೇದಾಂತ ಅಣ್ಣ ಕಾಲ್ ಮಾಡಿದ್ರು ಮಾಡ್ಬೋದು. ಯಾವುದಕ್ಕೂ ಆನ್ಸರ್ ಮಾಡೋಕ್ಕೆ ರೆಡಿ ಆಗಿದೆ. ಬಾಸ್, ಅವ್ರು ಯಾಕೋ ಬರೋ ಥರ ಕಾಣ್ತಾ ಇಲ್ಲ. ನೀವು ಮೀಟಿಂಗ್ ಅಂತ ಸುಳ್ಳು ಹೇಳ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದಿಲ್ಲ ತಾನೆ? ಹಾಗೇನಾದ್ರೂ ಸುಳ್ಳು ಹೇಳಿದ್ರೆ ಚೆನ್ನಾಗಿರಲ್ಲ. ಎಕ್ಸ್ಕ್ಯೂಸ್ ಮೀ, ಕೆಲಸ ಇರೋದಕ್ಕೆ ನನ್ನ ಜೊತೆಗೆ ಕೂತಿರೋದು. ಸುಮ್ಮನೆ ನೀನು ಕರ್ಕೊಂಡು ಬರೋದಕ್ಕೆ ನಾನೇನು ಹುಚ್ಚು ಅಂದ್ಕೊಂಡಿದ್ಯಾ? ಹೇಳಿ ಕೇಳಿ ವೇದಾಂತ್ ವಸಿಷ್ಠನ ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಏನೋ ಆದ್ಯ ಸಾರ್ಥ ಫೋರ್ಸ್ ಮಾಡಿದ್ರು ಅಂತ ಇದನ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ. ಮತ್ತೆ ಎಷ್ಟೊತ್ತಾಗುತ್ತೆ ಅಂತ ಫೋನ್ ಮಾಡಿ ಕೇಳ್ಕೊಳ್ಳಿ. ಸುಮ್ಮನೆ ನಿಮ್ಮ ಟೈಮು ವೇಸ್ಟ್ ಮಾಡಿಕೊಂಡು ನನ್ನ ಟೈಮು ವೇಸ್ಟ್ ಮಾಡಬೇಡಿ. ನಂಗೆ ಮಾಡೋಕ್ಕಿದೊಂದೇ ಕೆಲಸ ಅಲ್ಲ, 1000 ಕೆಲಸ ಬಾಕಿ ಇದೆ. ಸರಿ ಸರಿ, ಫೋನ್ ಮಾಡ್ತೀನಿ. ಅಂತ ನಂಬರ್ ಆಲ್ರೆಡಿ ನಾಟ್ ರೀಚಬಲ್. ಕೈಗೆ ಸಿಕ್ಲಿ ಮಾಡ್ತೀನಿ. ಕಾಂತ ನಂಬರ್ ನಾಟ್ ರೀಚಬಲ್. ಸಾರ್ಥಕ್ ಹತ್ರ ಮಾತಾಡಿ ಬರ್ತೀನಿ. ಅದು ಯಾವ ಬಾಯಿಂದ ಹೇಳಿದೀವೇನೋ, ಹೇಳ್ದಾಗೆ ವೇದಾಂತ್ ಕಾಲ್ ಮಾಡೇ ಬಿಟ್ರು. ನನ್ ಗೆಸ್ ಮಿಸ್ ಆಗೋ ಚಾನ್ಸೇ ಇಲ್ಲ. ಬೇಗ ರಿಸೀವ್ ಮಾಡಿದ್ರೆ ಅದಕ್ಕೂ ಬೈತಾರೆ. ಹಲೋ, ಹೇಳಿ ವೇದಾಂತ್. ಸಾರ್ಥಕ್, ಯಾವುದೋ 7 Flowers ಕಂಪನಿ MD ಬರ್ತಿದಾರಾ ಇಲ್ವಾ? ನಾನು ಬಂದು ಸುಮಾರು ಹೊತ್ತಿಂದ ವೆಯ್ಟ್ ಮಾಡ್ತಿದ್ದೀನಿ. ಅವ್ರು ಬರೋದು ಎಷ್ಟೊತ್ತಾಗುತ್ತೆ ಚೆಕ್ ಮಾಡಿ ಅಂತ ಕಾಂತನಿಗೆ ಹೇಳಿದೆ. ಈಡಿಯಟ್ ಎಲ್ಲಿ ಹೋಗಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಇಫ್ ಯು ಡೋಂಟ್ ಮೈಂಡ್, ನೀವೇ ಒಂದ್ಸಲ ಫೋನ್ ಮಾಡಿ ಕ್ರಾಸ್ ಚೆಕ್ ಮಾಡ್ತೀರಾ? ವೇದಾಂತ್, ಆಕ್ಚುಲಿ ಇವತ್ತು ಯಾವುದೋ ಮೀಟಿಂಗ್ ಫಿಕ್ಸ್ ಆಗಿಲ್ವಲ್ಲ?
What?